ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ತಗ್ಗದ ಮಳೆಯ ಬರ, ಜನಜೀವನ ಅಸ್ತವ್ಯಸ್ತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಎಸ್ಪಿ ಪ್ರತಿಭಟನೆ. ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮತ್ತು ವಿಪರೀತ ಮಳೆಯ ನಡುವೆ ಕಾಡಾನೆಗಳ ಹಾವಳಿಗೆ ತತ್ತರಿಸಿದ ರೈತರು. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ತಗ್ಗದ ಮಳೆಯ ಅಬ್ಬರದಿಂದ ಪಟ್ಟಣದ ಆಜಾದ್ ರಸ್ತೆಯ ಜನವಸತಿ ಪ್ರದೇಶಕ್ಕೆ ಹೇಮಾವತಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳು ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ತಹಸೀಲ್ದಾರ್ ಮೇಘನಾ ಸೂಚನೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಗೆ ಸುರಿತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ದಂಡೆಯಲ್ಲಿರುವ ಹೊಳೆಮಲೇಶ್ವರ ದೇವಾಲಯದ ಗರ್ಭಗುಡಿಗೆ ನೀರು ನುಗ್ಗಿದ್ದು, ದೇವಾಲಯಕ್ಕೆ ನುಗ್ಗಿದ ನದಿ ನೀರಿನಿಂದ ಜಲಾವೃತವಾದ ಹೊಳೆಮಲೇಶ್ವರ ದೇವಾಲಯದಲ್ಲಿ ಪೂಜೆ ಪುರಸ್ಕಾರ ಬಂದ್ ಮಾಡಲಾಗಿದ್ದು, ದೇವಾಲಯಕ್ಕೆ ಭಕ್ತರು ಆಗಮಿಸದಂತೆ ತಾಲೂಕು ಆಡಳಿತ ಸೂಚನೆ ನೀಡಿದೆ. ಆಜಾದ್ ರಸ್ತೆಗೆ ನೀರು ನುಗ್ಗಿದ್ದ ಪರಿಣಾಮ 11 ಕೆವಿ ವಿದ್ಯುತ್ ಸರಬರಾಜು ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿತಗೊಳಿಸಲಾಗಿದ್ದು, ಬಿಎಂ ರಸ್ತೆ 5 ಅಡ್ಡ ರಸ್ತೆಗಳಿಗೆ ವಿದ್ಯುತ್ ಸರಬರಾಜು ಆಗುವುದಿಲ್ಲ ಎಂದು ಚೆಸ್ಕಾಂ ಇಇ ಮಂಜುನಾಥ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಅತಿಯಾದ ಮಳೆಗೆ ಆನೆಮಹಲ್ ಮಾರ್ಗವಾಗಿ ಬ್ಯಾಕರವಳ್ಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಬಾಗರಹಳ್ಳಿ ಸಮೀಪ ಕುಸಿದು ಬಿದ್ದಿದ್ದು, ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಮಳೆಯ ಆರ್ಭಟ ಹೆಚ್ಚಾದ ಕಾರಣ ಹೇಮಾವತಿ ನದಿಯ ಹರಿವು ಹೆಚ್ಚಾಗಿದ್ದು, ಇದೀಗ 13 ಅಡಿಗಳಷ್ಟು ನೀರು ಹರಿಯುತ್ತಿದೆ. ಮಳೆಗಾಳಿಯ ರಭಸಕ್ಕೆ ತಾಲೂಕಿನ ಅನೇಕ ಭಾಗಗಳಲ್ಲಿ ವಿದ್ಯುತ್ ಕಂಬ, ಮರಗಳು ಹಾಗೂ ಮನೆಗಳು ಕುಸಿದು ಬಿದ್ದಿವೆ. ಮಳೆಯ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ತಾಲೂಕಿನಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಿರಂತರ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಹೊಂಗಡಹಳ್ಳ, ಬಾಳೆಹಳ್ಳ, ಎತ್ತಿನಹಳ್ಳ, ಐಗೂರು ಹಳ್ಳ ತುಂಬು ಹರಿಯುತ್ತಿದ್ದು, ಎಲ್ಲಿ ನೋಡಿದರಲ್ಲಿ ಗದ್ದೆಗಳು ಹೇಮಾವತಿ ಹಿನ್ನೀರಿನಿಂದ ಜಲಾವೃತಗೊಂಡಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸಲು ಸೂಚನೆ ನೀಡುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಾರ್ಟಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವ ಮೂಲಕ ರಾಜ್ಯಪಾಲರಿಗೆ ಬೇಡಿಕೆ ರವಾನಿಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಮನವಿ ಸಲ್ಲಿಸಿದರು. ಇದೇ ವೇಳೆ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಉದ್ದೇಶಿಸಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಸಮುದಾಯಗಳ ಅಭಿವೃದ್ಧಿಗೆಂದು ಜಾರಿಗೆ ತಂದ ಎಸ್ಸಿ ಮತ್ತು ಟಿಎಸ್ಪಿ ಕಾಯ್ದೆ ಅನ್ವಯ 2023-24 ಮತ್ತು 2024-25ನೇ ಸಾಲಿನ 2 ವರ್ಷಗಳಲ್ಲಿ 25,399 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ ಎಸ್ಸಿ-ಎಸ್ಟಿಗಳ ಕುತ್ತಿಗೆ ಕುಯ್ಯುವ ಕೆಲಸ ಮಾಡಿದೆ. 2014ರಿಂದ ಇದುವರೆಗೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ ಈ 3 ಸರ್ಕಾರಗಳು ಒಟ್ಟು ಸುಮಾರು 70,000 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹವಾಗಿವೆ. ಮೀಸಲು ಹಣವನ್ನು ದುರ್ಬಳಕೆ ಮಾಡಲು ನಾಂದಿ ಹಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮುಂದೆ ಬಂದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ಕೂಡ ಇದೇ ದಾರಿಯನ್ನು ಹಿಡಿದು ಎಸ್ಸಿ-ಎಸ್ಟಿ ಮೀಸಲು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲು ಹಿಂಜರಿರಲಿಲ್ಲ. ಎಸ್ಸಿ, ಟಿಎಸ್ಪಿ ಕಾನೂನು ಜಾರಿಯಾದಾಗಿನಿಂದ ಇದುವರೆಗೆ 10 ವರ್ಷಗಳಲ್ಲಿ 2,56,012 ಕೋಟಿಗಳನ್ನು ಈ ಯೋಜನೆಗೆ ಮೀಸಲಿರಿಸಲಾಗಿದೆ. ಈ ಹಣದಿಂದ ಕರ್ನಾಟಕದ ಎಸ್ಸಿ-ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ಮಾಡಬಹುದಾಗಿದ್ದ ಯೋಜನೆಗಳು ಎಂದರೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಎಂಬಿಬಿಎಸ್, ಪಿಎಚ್ಡಿವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಬಹುದಾಗಿತ್ತು. ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಲಕ್ಷಾಂತರ ಎಸ್ಸಿ-ಎಸ್ಟಿ ನಿರುದ್ಯೋಗಿ ಯುವ ಜನತೆಗೆ ಸ್ವಯಂ ಉದ್ಯೋಗ ಒದಗಿಸಬಹುದಾಗಿತ್ತು. ಆದರೆ ಈ 3 ಪಕ್ಷದ ಸರ್ಕಾರಗಳು ಈ ಯೋಜನೆಯ 10% ರಷ್ಟನ್ನು ಕೂಡ ಎಸ್ಸಿ-ಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಮಹಾದ್ರೋಹ ಮಾಡಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ
ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ, ಸೊ ಈ ಒಂದು ರಾಜ್ಯ ಸರ್ಕಾರ ಏನು ತಳ ಸಮುದಾಯಗಳು SC/ST ಸಮುದಾಯಗಳಿಗೆ SCP TSP ಯೋಜನೆ ಅಡಿಯಲ್ಲಿ ಮೀಸಲಾಗಿರ್ತಕ್ಕಂಥ ಹಣವನ್ನ ದುರುಪಯೋಗವನ್ನ ಏನು ಪಡಿಸ್ಕೊಂಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ನಾವು. ಬಂಧುಗಳೇ, ಇವತ್ತು ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ತೆರಿಗೆಯನ್ನ ಕಟ್ತಕ್ಕಂಥ ಹಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಬಡವರ ಪರ, ನಾವು ರೈತರ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು ಮಹಿಳೆಯರ ಪರ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಸೊ ಇವತ್ತು ಯಾವ ರೀತಿ ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಅಂಕಿಅಂಶಗಳ ಪ್ರಕಾರವಾಗಿ ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ಜನರಿಗೆ ತಲುಪಿದೆ. ಇವತ್ತೇನು 2 ವರ್ಷಗಳಲ್ಲಿ 25,000 ಕೋಟಿ ಹಣವನ್ನ ಡೈವರ್ಟ್ ಮಾಡಿದ್ದಾರೆ ಇವತ್ತು. ಸೊ ಅದು ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನ, ಬರೋಬ್ಬರಿ 187 ಕೋಟಿ ಹಣವನ್ನ ಇವತ್ತು ಅದು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಖಾತೆಗಳಿಗೆ ಅದನ್ನ ವರ್ಗಾವಣೆ ಮಾಡಿಕೊಂಡು ಇವತ್ತು ಅಕ್ರಮ ಎಸಗಿರ್ತಕ್ಕಂಥದ್ದು. ಈ ಹಣವನ್ನ ಚುನಾವಣೆಗೆ, ಕಳೆದ MP ಚುನಾವಣೆಗೆ ಇನ್ನು ಬಹಳ ದುರಂತ ಅಂತಂದ್ರೆ ಎಂಡ ಹಂಚಲಿಕ್ಕೆ, ಜನರಿಗೆ ಮತದಾರರಿಗೆ ಎಂಡ ಹಂಚಲಿಕ್ಕೆ ಈ ದುಡ್ಡನ್ನ, ಜನರ ತೆರಿಗೆ ಹಣವನ್ನ ಏನು ಲೂಟಿ ಹೊಡೆದಿದ್ರೆ, ಇಂಥ ಲೂಟಿ ಸರ್ಕಾರ ಇರಬಾರ್ದು ಕರ್ನಾಟಕ ರಾಜ್ಯದಲ್ಲಿ, ಅದನ್ನ ತೊಲಗಿಸ್ಬೇಕು ಅಂತೇಳಿ ಇವತ್ತು ಕರೆಯನ್ನ ಕೊಡ್ತಾ ಇದೀವಿ ನಾವು. ಇವತ್ತು ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ED ಕೊಟ್ಟಿರ್ತಕ್ಕಂಥ ಮಾಹಿತಿ, ಇದು ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಅಲ್ಲ. ಏನು 187 ಕೋಟಿ ದುಡ್ಡನ್ನ ಹೊಡೆದಿದ್ದಾರೆ, ಸೊ ಈ ದುಡ್ಡನ್ನ ಯಾವುದಕ್ಕೆ ಬಳಕೆ ಆಗಿದೆ, ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಕೋಟಿ ಹೋಗಿದೆ ಅಂತಕ್ಕಂಥ ಅಂಕಿಅಂಶಗಳ ಪ್ರಕಾರವಾಗಿ ಇವತ್ತು ಬಿಡುಗಡೆ ಆಗಿದೆ. ಸೊ ಇಲ್ಲಿ ಇನ್ನೊಂದು ಗಂಭೀರ ವಿಚಾರವನ್ನ ನಾವು ಯೋಚನೆ ಮಾಡಬೇಕು. ಯಾವಾಗ ಈ ಒಂದು ಕಾಂಗ್ರೆಸ್ ಬಣ್ಣ ಬಯಲಾಯ್ತೋ, ಯಾವಾಗ ಸಿದ್ದರಾಮಯ್ಯನವರ ಬಣ್ಣ ಬಯಲಾಯ್ತೋ, ಇನ್ನೇನು ನನ್ನ ಕುರ್ಚಿ ಉಳಿಯಲ್ಲ ಅಂತೇಳಿ ಗೊತ್ತಾಯ್ತು, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಾವು ಕಳ್ಳರು ಅಂತೇಳಿ ನೀವು ಹೇಳ್ತಾ ಇದ್ದೀರಿ, ಬಿಜೆಪಿಯವರು JDSನವರು ನೀವೇನ್ ಸಾಕ್ಷ್ಯ ಇಲ್ಲ, ನೀವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಸುಮಾರು 21 ಬಹಳ ದೊಡ್ಡ 100 ಕೋಟಿ ಹಗರಣವನ್ನ ಮಾಡಿದಿರಿ ಅಂತೇಳಿ 21 ಹಗರಣಗಳ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಂಧುಗಳೇ, ನಾನು ಹೇಳೋದು ಸಿದ್ದರಾಮಯ್ಯನವರು ನಿನ್ನೆ ದಿನ ಮುಖ್ಯಮಂತ್ರಿ ಆಗ್ಲಿಲ್ಲ. ಸೊ ಅವರು ಮುಖ್ಯಮಂತ್ರಿ ಆದಾಗ ಇಲ್ಲಿವರೆಗೂ ಅವ್ರು ಕಂಡಿರ್ಲಿಲ್ವಾ? ಯಾವ ಸರ್ಕಾರದ ಸಂದರ್ಭದಲ್ಲಿ ಯಾವ ವರ್ಷ ಎಷ್ಟೆಷ್ಟು ಭ್ರಷ್ಟಾಚಾರ ನಡೆದಿದೆ, ಎಷ್ಟೆಷ್ಟು ಹಗರಣ ನಡೆದಿದೆ ಅಂತ ಗೊತ್ತಿರ್ಲಿಲ್ವಾ? ಯಾಕೆ ವಾಲ್ಮೀಕಿ ಹಗರಣ ಹೊರಗಡೆ ಬರೋವರೆಗೂ ಯಾಕೆ ಇವರು ಸುಮ್ಮನಿದ್ರು? ಇದು ಹೆಂಗಪ್ಪ ಅಂತಂದ್ರೆ, ನಾನು ಕಳ್ಳ ನೀನು ಕಳ್ಳ, ನಾನ್ ಕದ್ದಿರೋದನ್ನ ನೀನೇ ಮಾತಾಡಬೇಡ, ನೀನ್ ಕದ್ದಿರೋದನ್ನ ನಾನ್ ಮಾತಾಡಬೇಡ ಅಂತ ಸುಮ್ಕಿದ್ರು. ಯಾವಾಗ ಬಿಜೆಪಿಯವರು ಈ ಒಂದು ವಾಲ್ಮೀಕಿ ಹಗರಣವನ್ನು ಹೊರಗಡೆ ತಂದ್ರು, ಈಗ ಬಿಜೆಪಿಯವರ ಹಗರಣವನ್ನ ಕಾಂಗ್ರೆಸ್ನವರು ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 50 ವರ್ಷಗಳ ಕಾಲ ರಾಜಕಾರಣವನ್ನ ಮಾಡಿದ್ದಾರೆ, 40 ವರ್ಷ ಅಧಿಕಾರದಲ್ಲಿದ್ದಾರೆ. ಈ ಒಂದು ಅಧಿಕಾರ ಅವಧಿಯಲ್ಲಿ ನನಗೆ ಯಾವುದೇ ರೀತಿಯಾದಂತ ಕಳಂಕ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಇವತ್ತು ಮೈಸೂರಲ್ಲಿ ಮೂಡಾ ಸೈಟ್ ಅಲ್ಲಿ ತನ್ನ ಹೆಂಡತಿ ಹೆಸರಿಗೆ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪಗಳು ಇವತ್ತು ಕೇಳಿ ಬರ್ತಾ ಇದೆ. ಸೊ ಅವರು ಯಾಕೆ ಸಾಮಾಜಿಕ ಅಧಿಕಾರರಾಗಿದ್ರೆ, ಸಮಾಜದ ನ್ಯಾಯದ ಪರವಾಗಿ ಕೆಲಸ ಮಾಡಿದ್ರೆ, ಯಾಕೆ ಇವರು ಸರ್ಕಾರದ ಹಣವನ್ನ ಲೂಟಿ ಮಾಡ್ಬೇಕಾಯ್ತು, ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡ್ಬೇಕಾಯ್ತು? ಅಷ್ಟು ಅಲ್ಲದೆ ಸಮರ್ಥಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ, ಇಂತಹ ಬಹುದೊಡ್ಡ ಹಗರಣಗಳನ್ನ ಸಮರ್ಥಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹರಿಶತ್ನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, HP ಮಲ್ಲಯ್ಯ, ಮೋಹನ್ ಕುಮಾರ್ ಉಪಸ್ಥಿತರಿದ್ದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಕಾರ್ಗಿಲ್ ವಿಜಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಸ್ಮಾರಕಕ್ಕೆ ಪುಷ್ಪವನ್ನು ಅರ್ಪಿಸಿ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಡಿವಿಎಸ್ಪಿ ವೆಂಕಟೇಶ್ ನಾಯ್ಡು ಮಾತನಾಡುತ್ತಾ 1999 ಮೇ ತಿಂಗಳಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ, ಅಂದರೆ ಸುಮಾರು 2 ತಿಂಗಳ ಕಾಲ ನಡೆಯಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತ್ತು. ಈ ಯುದ್ಧದಲ್ಲಿ ಅನೇಕ ವೀರ ಯೋಧರು ಹುತಾತ್ಮರಾದರು. ಕಾರ್ಗಿಲ್ ವಿಜಯ್ ದಿವಸವನ್ನು ಪ್ರತಿ ಜುಲೈ 26ರಂದು ಆಚರಣೆ ಮಾಡಲಾಗುತ್ತದೆ. ಭಾರತೀಯರಿಗೆ ಇದು ಎಂದೂ ಮರೆಯದ ಮತ್ತು ಮರೆಯದ ವಿಸ್ಮರಣೀಯ ದಿನಗಳಲ್ಲಿ ಜುಲೈ 26 ಕೂಡ ಹೌದು. ಇವತ್ತಿನಷ್ಟು ಕಮ್ಯುನಿಕೇಷನ್ ಅಂದು ಇರಲಿಲ್ಲ. ಪತ್ರಿಕೆಯಲ್ಲಿ ಬಂದಿರುವುದನ್ನು ನೋಡಿ ತಿಳಿದುಕೊಳ್ಳಬೇಕಾಗಿತ್ತು. ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ನಮ್ಮ ಯೋಧರು ತಮ್ಮ ಜೀವವನ್ನು ಬಲಿದಾನ ಮಾಡಿ ನಮ್ಮನ್ನು ಕಾಪಾಡಿದ್ದಾರೆ.
ಈ ದಿವಸವನ್ನು ಮರೆಯುವ ಹಾಗಿಲ್ಲ ಎಂದು ತಿಳಿಸಿದರು. ಪೊಲೀಸಿಂದಲೂ ಕರಿಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಏಕೆಂದರೆ ಇದು ಮೇಜರ್ ವಾರ್ ಆಗಿ ಟರ್ನ್ ಆಗ್ಬೋದು ಅಂತೇಳಿ. ಹಾಗಾಗಿ ಆವಾಗಲೂ ನಾವು ಕೂಡ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ. ಈ ಥರ ನಮಗೆ ಈ ಒಂದು ಯುದ್ಧದ ಪರಿಚಯ ಆಗಿದ್ದು. ಆದರೆ ಇವತ್ತಿನಷ್ಟು ಕಮ್ಯುನಿಕೇಷನ್ ಅವತ್ತು ಇರಲಿಲ್ಲ ನಮಗೆ. ಏನು ನಡೀತಾ ಇದೆ ಅಲ್ಲಿ ಅನ್ನೋದು ಅಥವಾ ಟಿ ವಿನಲ್ಲಿ ನೋಡಬೇಕಿತ್ತು, ಇಲ್ಲ ಪ್ರೆಸ್ಸಲ್ಲಿ ಬಂದಿದ್ದು ನೋಡ್ತಾ ಇದ್ವಿ. ಬಹುಶಃ ನಾವೇನೀಗ ಸಿನಿಮಾ ನೋಡ್ತೀವಿ ಈ ಥರ ಅನಿಸಿರ್ತದೆ ನಮಗಷ್ಟೇ. ಆವತ್ತಿನ ಅಲ್ಲಿ ಹೋರಾಡಿ ಅಲ್ಲಿ ಬಲಿದಾನ ಅಥವಾ ಅಲ್ಲಿ ಉಳ್ಕೊಂಡು ಇವತ್ತೆಷ್ಟು ಸಾವಿರಾರು ಜನ ಹ್ಯಾಂಡಿಕ್ಯಾಪ್ಟ್ ಆಗಿ ಇನ್ನೊಂದು ಥರದಲ್ಲಿ ಅವ್ರ ಜೀವ ಮತ್ತು ಅವರ ಒಂದು ಜೀವನವನ್ನು ಈ ದೇಶಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ. ಆ ಮೂಲಕ ನಾವು ಇವತ್ತೇನು ಅವರ ಒಂದು ಬಲಿದಾನದಿಂದ ಈ ಒಂದು ಒಳ್ಳೆಯ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ಅಂತೇಳಿ ನಾನಾದರೂ ಅಂದ್ಕೊಳ್ತೀನಿ. ಏಕೆಂದರೆ ಹೊರಗಡೆ ಎಕ್ಸ್ಟರ್ನಲ್ ಥ್ರೆಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಯಾವ ದೇಶ ಕೂಡ ಮುಂದುವರಿಯೋಕ್ಕಾಗಲಿ ಅಥವಾ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಸುತ್ತಮುತ್ತ ಇರೋ ದೇಶಗಳನ್ನ ಭಾಳ ನೋಡ್ತಾ ಇದ್ದೀವಿ. ಅದು ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅಥವಾ ಇನ್ನೊಂದರ ಇದ್ರ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ದಿವಸ ಈ ಒಂದು ನಮ್ಮ ಒಂದು ಒಳ್ಳೆಯ ಜೀವನ ನಡೆಸೋದಕ್ಕೆ ಏನು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು ಆ ಒಂದು ಎಲ್ಲ ಇವರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತೇನೆ. ಕರ್ನಲ್ ನಟೇಶ್ ಮಾತನಾಡುತ್ತಾ, ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನು ಹಾರಿಸಿ 28 ವರ್ಷ ತುಂಬುತ್ತದೆ. ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನು ಸ್ಮರಿಸಲು ದೇಶವು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತದೆ. ಈ ಯುದ್ಧದಲ್ಲಿ ಲೇಹ್ ಹೆದ್ದಾರಿಯವರೆಗೆ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರು. ವಿಜಯವನ್ನು ಕೊಟ್ಟಿರುವ ದಿವಸವಾಗಿದ್ದು ಈ ವಾರ್ನಲ್ಲಿ ದೇಶ ಉಳಿಸಲು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ. ಈಗಿನ ಮಕ್ಕಳು ಈ ಬಗ್ಗೆ ತಿಳಿದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು. ಮೇ 6 ಇಂದ ಜುಲೈ 26 ವರೆಗೆ ಕಾರ್ಗಿಲ್ ವಾರ್ ಶುರು ಆಗಿದೆ. ಇಟ್ ಇಸ್ ಆಕ್ಚುಲಿ ವಿತಿನ್ ನಮ್ಮ ದೇಶದ ಒಳಗಡೆನೆ ಅವರು ವಿಂಟರ್ ಸೆಷನ್ ಅಲ್ಲಿ ಇನ್ಕರ್ಷನ್ ಮಾಡಿ ಒಳಗಡೆ ಕೂತಿದ್ರು. ಸೊ ಕ್ಯಾಪ್ಟನ್ ಕಾಲಿಯಾ ಅಂತ ಇದ್ರು, ಅವರು ರೆಕ್ಕಿ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಎಂಟೈರ್ ಲೇ ಪೋರ್ಷನ್ ಅಲ್ಲಿ ಅರೌಂಡ್ 120 ಕಿಲೋಮೀಟರ್ಸ್ ಪಾಕಿಸ್ತಾನ ಅವರು ಬಂದು ಮುಜಾಹಿದ್ ಜೊತೆ ಸೇರ್ಕೊಂಡು ಅದನ್ನ ಆಕ್ಯುಪೈ ಮಾಡಿದ್ರು. ಸೊ ಆವಾಗ ಇಂಡಿಯನ್ ಆರ್ಮಿ ಆಕ್ಷನ್ ತಗೊಂಡು ಅಲಾಂಗ್ ವಿತ್ ನೇವಿ, ಏರ್ ಫೋರ್ಸ್, ಆರ್ಮಿ ಅವರೆಲ್ಲ ಒಟ್ಟು ಸೇರಿಸಿ ಜುಲೈ 26ಗೆ ನಮಗೆ ಕಾರ್ಗಿಲ್ ವಿಜಯವನ್ನ ಕೊಟ್ಟಿರುವಂತ ಎಂಟೈರ್ ಆರ್ಮ್ ಫೋರ್ಸ್ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಈ ವಾರ್ ಅಲ್ಲಿ ಆಫೀಸರ್ಸ್, ಜೆಸಿಒಸ್ ಆಮೇಲೆ ಜವಾನ್ ಆಲ್ ಆರ್ಮ್ ಫೋರ್ಸಸ್ ಸೇರಿದ್ರೆ ಅರೌಂಡ್ 527 ಟ್ರೂಪ್ಸ್ ತಮ್ಮ ಪ್ರಾಣ ತ್ಯಾಗವನ್ನು ನಮ್ಮ ದೇಶನ ಉಳಿಸಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ. ಅವರ ಬ್ರೇವರಿ, ಕರೇಜ್ ಅದನ್ನ ನೆನೆಸ್ಕೊಂಡು ಈಗಿನ ಮಕ್ಕಳು ಈಗ ಏನಿದ್ದಾರೆ, ನಾವುಗಳಲ್ಲೆಲ್ಲ ಏನಿದ್ದೀವಿ, ನಾವು ದೇಶಕ್ಕಾಗಿ ಒಂದು ಒನ್ ನೇಷನ್ ಅಂತ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಬೆಳೆಯುವಂತ ಇದನ್ನ ಮಾಡೋಣ. ಅವ್ರಿಗೆ ಏನಾದ್ರೂ ಒಂದು ಸಮರ್ಪಣೆ ಮಾಡಬೇಕು ಅಂದ್ರೆ ನಾವು ಆ ಕರೇಜ್ ಅನ್ನ ಬೆಳೆಸ್ಕೊಂಡು ಅದನ್ನ ನಮ್ಮ ನಾರ್ಮಲ್ ಸೊಸೈಟಿಯಲ್ಲಿ ಯಾವ ಒಳ್ಳೆ ಕೆಲಸ ಮಾಡಬೇಕು ಅದನ್ನ ಮಾಡಿ ಅವರಿಗೆ ಒಂದು ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಬಹುದು ಅಂತ ಹೇಳಿ ಈ ವಾರ್ ಮೆಮೋರಿಯಲ್ ಮಾಡಕ್ಕೆ ಅರೌಂಡ್ 2016 ಇಲ್ಲಿನ MLAಗಳು, ಪದಾಧಿಕಾರಿಗಳು, ನಗರಸಭೆಯವರು ಅವರದೇ ಖರ್ಚಲ್ಲಿ ನಮ್ಮನ್ನ ವಾರ್ ಮೆಮೋರಿಯಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ನಮ್ಮ ದೇಶವನ್ನು ಕಾಯಲು ತಮ್ಮ ಮಕ್ಕಳನ್ನು ಸೇನೆಗೆ ಸೇರಿಸಿರುವ ತಂದೆ ತಾಯಿಗೆ ಮೊದಲು ನಮಸ್ಕಾರವನ್ನು ತಿಳಿಸುತ್ತೇವೆ. ನಮ್ಮ ದೇಶ ಕಾಯಲು ಕಷ್ಟವಾಗಿದ್ದು ಕಾಶ್ಮೀರದಲ್ಲಿ ಗಲಾಟೆ ಆಗಿರುವುದು, ಇತರೆ ಗೊಂದಲ ನಡೆದಿದೆ. ದೇಶ ಕಾಯುವ ಎಲ್ಲ ಅಣ್ಣ ತಮ್ಮಂದಿರಿಗೂ ಇವತ್ತು ಅವರಿಗೆ ಹಾಸನದಿಂದ ನಮಸ್ಕರಿಸುತ್ತೇವೆ. ಒಂದು ದೇಶ ಕಾಯುವವರು, ಇನ್ನೊಂದು ತಂದೆ ತಾಯಿ ಕಾಯುವವರು, ಇವೆರಡೂ ಇದ್ದರೆ ನಾವು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ಅವರಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ ಎಂದು ಕಿವಿಮಾತು ಹೇಳಿದರು. ದಿವಸಕ್ಕಿಂತ ಮೊದಲು ಅವರು ವಾರನ್ನ ಮಾಡಿದಾರಲ್ಲ, ಅವರು ರಕ್ತವನ್ನ ಅವರನ್ನ ತಾಯಿ, ನಮ್ಮ ತಂದೆ ತಾಯಿ ಅವರನ್ನು ಬೆಳೆಸಿ ಕಲಿಸಿದ್ರಲ್ಲ, ಅವರಿಗೆ ನಾನು ನಮಸ್ಕರಿಸುತ್ತ ಅವರ ಪಾದಕ್ಕೆ ನಮಸ್ಕಾರ.
ಅವರ ಮಕ್ಕಳನ್ನ ಕಲಿಸಿ ಎಲ್ಲವರ ದೇಶವನ್ನು ಆಳ್ತಾ ಇದ್ದಾರೆ. ಇವತ್ತು ಸಹ ನಮ್ಮ ದೇಶವನ್ನು ಆಳೋದಕ್ಕೆ ಬಹಳ ಕಷ್ಟ ಆಗಿದೆ. ನೋಡ್ತಾ ಇದ್ದೀವಿ ನ್ಯೂಸಲ್ಲಿ ಕಾಶ್ಮೀರಲ್ಲಿ ಗಲಾಟೆ ಆಗ್ತಾ ಇದೆ, ಅದರಲ್ಲಿ ಗಲಾಟೆ ಆಗ್ತಾ ಇದೆ. ಅದರಿಂದ ನಮ್ಮ ದೇಶವನ್ನು ಕಾದಿರ್ತಕ್ಕಂಥ ಎಲ್ರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ ಇವತ್ತು ನಾವು ಅವ್ರಿಗೆ ನಮಸ್ಕರಿಸುತ್ತೇವೆ. ಹಾಸನದಿಂದ ನಾವು ಅವ್ರಿಗೆ ನಮಸ್ಕರಿಸುತ್ತೇವೆ. ಬೇಲೂರು ತಾಲೂಕಿನಾದ್ಯಂತ ಸುರಿಯುತ್ತಿರುವ ವಿಪರೀತ ಮಳೆಯ ನಡುವೆ ಅರೆಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ಸುತ್ತಮುತ್ತಲಿನ ಕೆಲವು ರೈತರು ಹಾಗೂ ಕಾಫಿ ತೋಟಗಳ ಮಾಲೀಕರು ಕಾಡಾನೆಗಳ ಹಾವಳಿಯಿಂದ ತಾತ್ಕಾಲಿಕವಾಗಿ ಬಚಾವಾಗಲು ಸೋಲಾರ್ ಬೇಲಿ ನಿರ್ಮಿಸಿದ್ದು ಅದರಿಂದ ತುಸು ನಿಯಂತ್ರಣವಾಗಿರುವುದು ಕೇಳಿಬಂದಿದೆ. ಅದರಂತೆ ಲಿಂಗಪುರ ಗ್ರಾಮದಲ್ಲಿ ಕಳೆದ 3-4 ತಿಂಗಳ ಹಿಂದೆ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿದ ನಂತರ ಗ್ರಾಮಕ್ಕೆ ಕಾಣಿಸಿಕೊಳ್ಳದೆ ಬೇರೆಡೆ ತೆರಳಿದವು. ಆದ್ದರಿಂದ ಸಾರ್ವಜನಿಕರು, ರೈತರು ತುಸು ನಿರಾಳರಾಗಿದ್ದರು. ಆದರೆ ಕಳೆದ ರಾತ್ರಿ ಕಾಡಾನೆಗಳ ಗುಂಪು ಗ್ರಾಮದ ಚಂದ್ರಾವತಿ, ಶಂಕರ, ಸಂಕಪ್ಪ, ಸಂತೋಷ್ ಶೆಟ್ಟಿರವರ ಜಮೀನಿಗೆ ಲಗ್ಗೆ ಇಟ್ಟು ಬೆಳೆ ಹಾನಿ ಮಾಡಿದೆ. ಇದರಿಂದ ಬೇಸತ್ತ ಚಂದ್ರಾವತಿಯವರು ಕಾಡಾನೆಗಳ ಹಾವಳಿಯಿಂದ ನಿಯಂತ್ರಿಸಿಕೊಳ್ಳಲು ತಾನು ಬೆಳೆದಿದ್ದ ಬಾಳೆ ಗಿಡಗಳನ್ನು ಸ್ವತಃ ತಾನೇ ಕಡಿದು ಹಾಕಿದ್ದಾರೆ. ಮನೆಯ ಹತ್ತಿರ ಇರುವ ಅಲ್ಪ ಜಮೀನಿನಲ್ಲಿ ಏನಾದರೂ ಕೃಷಿ ಮಾಡೋಣವೆಂದರೆ ಕಾಡಾನೆಗಳ ಹಾವಳಿ ನೆನಪಿಗೆ ಬರುತ್ತದೆ. ಅದಲ್ಲದೆ ಕಳೆದೆರಡು ವಾರಗಳಿಂದ ವಿಪರೀತ ಸುರಿಯುತ್ತಿರುವ ಮಳೆಯ ನಡುವೆ ವಿದ್ಯುತ್ ಇಲ್ಲದ ಕಂಗತ್ತಲಲ್ಲಿ ಕಾಡಾನೆ ಬಂದರೂ ಸುಳಿವು ಇರುವುದಿಲ್ಲ. ಈ ಬಗ್ಗೆ ಶಾಶ್ವತ ಪರಿಹಾರಕ್ಕಾಗಿ ಯಾವಾಗ ಕಾಲ ಬರುತ್ತದೋ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಎಂದು ಅಳಲು ತೋಡಿಕೊಂಡರು. ನೋಡಿ, ಈಗ ಸಣ್ಣ ಪುಟ್ಟ ನಾವು ಗಿಡ ಎಲ್ಲ ಏನೋ ಜಾಗದಲ್ಲಿ 1 ಎಕರೆ ಅಷ್ಟು ಜಾಗ ಇದೆ, ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ಗಿಡ ಎಲ್ಲ ಹಾಕಿ, ಬಾಳೆ ಗಿಡ ಎಲ್ಲ ಹಾಕಿದ್ವಿ. ಅದನ್ನು ಈ ಕಡೆ ಪಕ್ಕದ ಮನೆಯಲ್ಲಿ ಚಂದ್ರಾವತಿ ಅಂತೇಳಿ ಅವರು ಒಂದು 500 ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ. ಅದು ಸಹ ಎಲ್ಲ ಲೂಟಿ ಮಾಡಿ ಎಲ್ಲ ತಿಂದು ಎಲ್ಲ ಪುಡಿ ಮಾಡಿಬಿಟ್ಟಿದೆ. ನೋಡಿ, ಇದಕ್ಕೆ ಸುತ್ತ ಒಂದು ಪರಿಹಾರ ಕೊಡಿ. ನಾವು ಬರೀ ಕಷ್ಟದಲ್ಲಿದ್ದೀವಿ. ಇವತ್ತು ಎಲ್ಲ ನಿಮಗೆಲ್ಲ ಗೊತ್ತಿದೆ, ನಮ್ಮನ್ನ ಏನೇನೋ ಲೂಟಿ ಮಾಡ್ತಾರೆ. ಪಕ್ಕದ ತೋಟ ಅವರೆಲ್ಲ ಸೋಲಾರ್ ಎಲ್ಲ ಹಾಕಿದ್ದಾರೆ. ಅದು ಎಲ್ಲ ಈಗ ಊರು ಒಳಗಡೆನೆ ಎಲ್ಲ ಬಂದು ಸಿಕ್ಕಾಪಟ್ಟೆ ಲೂಟಿ ಆಗ್ತಿದೆ. ತಿರ್ಗಾಕಿ ಕಷ್ಟ ಇದೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವ ಅತಿವೃಷ್ಟಿಯಿಂದ ಸಂಭವಿಸಿರುವ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುವಂತೆ ಹಾಗೂ ನಷ್ಟದ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕಳಿಸುವಂತೆ ಒತ್ತಾಯಿಸಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ ಮಾತನಾಡಿ, ಹಾಸನ ಜಿಲ್ಲೆಯ ಮಲೆನಾಡಿನ ಭಾಗವಾದ ಸಕಲೇಶಪುರ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದಾಗಿ ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಕಲೇಶಪುರ ತಾಲೂಕಿನಾದ್ಯಂತ ಪ್ರತಿನಿತ್ಯ 5 ಇಂಚಿಗೂ ಹೆಚ್ಚಿನ ಮಳೆಯಾಗುತ್ತಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ಮಳೆಯು ದುಪ್ಪಟ್ಟಾಗಿದೆ. ಈಗಾಗಲೇ ಮಲೆನಾಡಿನ ಭಾಗದಲ್ಲಿ ಭತ್ತದ ಗದ್ದೆಗಳನ್ನು ನಾಟಿ ಮಾಡುವ ಕಾರ್ಯದಲ್ಲಿ ಪ್ರಥಮ ಹಂತವಾಗಿ ಭತ್ತದ ಸಸಿ ಮಡಿಗಳನ್ನು ಮಾಡಿದ್ದು, ಅತಿಯಾದ ಮಳೆಯಿಂದ ಭತ್ತದ ಸಸಿ ಮಡಿಗಳು ನೀರಿನಿಂದ ಜಲಾವೃತಗೊಂಡು ಹಾನಿಯಾಗಿ ನಾಟಿ ಮಾಡಿದ ಭತ್ತದ ಗದ್ದೆಗಳು ನೆರೆಯಿಂದ ಮಣ್ಣು ಸಮೇತ ಕೊಚ್ಚಿ ಹೋಗಿವೆ. ಜೊತೆಗೆ ಹೂಳು ತುಂಬಿಕೊಂಡು ಹಾನಿಯಾಗಿದೆ. ಶೀಘ್ರದಲ್ಲೇ ಸಮೀಕ್ಷೆ ನಡೆಸಿದರೆ ಮಾತ್ರ ನಷ್ಟ ಪ್ರಮಾಣವನ್ನು ಅಂದಾಜಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕಂದಾಯ ಇಲಾಖೆ ಮತ್ತು ಕಾಫಿ ಮಂಡಳಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಜಂಟಿಯಾಗಿ ಸರ್ವೆ ನಡೆಸಿ ಅತಿವೃಷ್ಟಿಯಿಂದ ಉಂಟಾಗಿರುವ ನಷ್ಟವನ್ನು ಅಂದಾಜಿಸಿ ಸರ್ಕಾರಕ್ಕೆ ವರದಿ ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅತಿವೃಷ್ಟಿ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿದರು. ಈಗ 2 ತಿಂಗಳಿನಿಂದ ನಿರಂತರವಾಗಿ ನಿಲ್ಲದೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು, ಅದರಲ್ಲಿ ತುಂಬ ಶೀತ ಮತ್ತು ಗಾಳಿಯಿಂದ ತುಂಬ ವಾತಾವರಣದಲ್ಲಿ ಶೀತ ಉಂಟಾಗಿ ನಮ್ಮ ಎಲ್ಲ ಬೆಳೆಗಳಿಗೂ ಹಾನಿಯಾಗಿದೆ. ಭತ್ತ, ಕಾಫಿ, ಅಡಿಕೆ, ಕಾಳುಮೆಣಸು ಹಾಗೂ ಶುಂಠಿ ಇವೆಲ್ಲದರಲ್ಲೂ ಹಾನಿಯಾಗಿದೆ. ಕೆಲವು ಭಾಗದಲ್ಲಂತೂ ಉದಾಹರಣೆಗೆ ನಮ್ಮ ಕ್ಯಾನಹಳ್ಳಿ ಭಾಗದಲ್ಲಿ ವಿಶ್ವನಾಥನವರ ತೋಟ 1.5 ಎಕರೆ ಗಾಳಿ ಮಳೆಗೆ ಅಡಿಕೆ, ಕಾಳುಮೆಣಸು ಹಾಗೂ ಕಾಫಿ ಅಲ್ಲದೆ ಬೆಳೆಯಲ್ಲದೆ ಗಿಡಗಳು ಸಹಿತ, ಕಾಫಿ ಗಿಡಗಳು, ಗಟ್ಟಿ ಗಿಡಗಳು ಅವು ಕೂಡ ಸಾಯ್ತಾ ಇದ್ದಾವೆ. ಆ ರೀತಿ ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ನಾವು ಇಂದು ಕೃಷಿ ಇಲಾಖೆಗೆ ಪ್ರಥಮವಾಗಿ ಒಂದು ಮನವಿಯನ್ನು ಅರ್ಪಿಸಿ, ಅದು ಭತ್ತದ ಗದ್ದೆಗಳಲ್ಲಿ ಅತಿ ಮಳೆಯಿಂದ ಭತ್ತದ ಗದ್ದೆಗಳು ಕೊಚ್ಚಿಕೊಂಡು ಹೋಗಿದ್ದು ಹಾಗೂ ನಾಟಿ ಮಾಡಲು ತಯಾರಾದ ಸಸಿ ಮಡಿಗಳು ಜಲಾವೃತವಾಗಿ ಕರಗಿ ಹೋಗ್ತಾ ಇದ್ದಾವೆ. ಹಾಗೂ ನಾಟಿ ಮಾಡಿದ ಭತ್ತದ ಗದ್ದೆಗಳು ಕರಗಿ ಹಾಗೂ ಅದರಲ್ಲಿ ಒಡವು ಬಿದ್ದು
ಮಣ್ಣು ಕೊಚ್ಕೊಂಡು ಹೋಗಿ ತುಂಬ ಹಾನಿಯಾಗಿದೆ. ಅದರ ಬಗ್ಗೆ ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಮಹೇಶ್ ಹಾಗೂ ಇತರ ಬೆಳೆಗಾರರು ಹಾಜರಿದ್ದರು. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮ ಪಂಚಾಯಿತಿ ಕೋಗೋಡು ಗ್ರಾಮದ ಚಾಕನಹಳ್ಳಿ ಎಸ್ಟೇಟ್ ಬಳಿ 3 ತಿಂಗಳಷ್ಟೇ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಕಾಂಕ್ರೀಟ್ ರಸ್ತೆ ಹಾಗೂ ಸಾರ್ವಜನಿಕರ ಸಂಪರ್ಕ ಸೇತುವೆ ಮಳೆಗೆ ಕೊಚ್ಚಿ ಹೋಗಿದ್ದು ಸುಮಾರು 12 ಕುಟುಂಬಗಳು ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಎಂ ಮಮತಾ ಸ್ಥಳ ಪರಿಶೀಲನೆ ಮಾಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕುಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದ್ದು ಈ ಸೇತುವೆಯನ್ನು PRD ಇಲಾಖೆಯವರು ಮಾಡಿದರು. ಆದರೆ ನೀರಿನ ಸೆಳೆತಕ್ಕೆ ಪಕ್ಕದ ಭೂಮಿ ಸಮೇತ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ. ಈಗಾಗಲೇ ಮೇಲ್ಭಾಗದಲ್ಲಿರುವ 12 ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ತಿರುಗಾಡಲು ಹಾಗೂ ಕಾರ್ಮಿಕರು ಸಂಚರಿಸಲು ಬದಲಿ ರಸ್ತೆಯನ್ನು ಮಾಡಿಕೊಡಲಾಗುವುದು. ಪ್ರಕೃತಿ ವಿಕೋಪಗಳಿಗೆ ಹಾನಿಯಾಗಿರುವ ಬಗ್ಗೆ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ. ತಾಲೂಕು ಆಡಳಿತವೇ ಖುದ್ದು ನಿಂತು ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದರು. ಬೆಳಗ್ಗೆನೇ ನಮಗೆ ಇಲ್ಲಿ ಕೋಗೋಡು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಕೋಗೋಡು ಜಾಕ್ನಹಳ್ಳಿ ವಿಲೇಜಲ್ಲಿ ರಸ್ತೆ ಮತ್ತು ಹಳ್ಳದಲ್ಲಿರುವಂತಹ ಇದು ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಬಂತು. ಅದರ ಪ್ರಕಾರ ವಿಸಿಟ್ ಮಾಡಿದ್ದೀನಿ. ಇದು PRD ಇಲಾಖೆಯಿಂದ ಕೆಲಸ ಆಗಿದೆ. ಬಟ್ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಬ್ರಿಡ್ಜು ಮತ್ತು ರಸ್ತೆ ಎರಡೂ ಕೂಡ ಕೊಚ್ಕೊಂಡು ಹೋಗಿದೆ. ಇಲ್ಲಿಂದ ಒಂದು 12 ಕುಟುಂಬಗಳು ಇಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಇವಾಗ ಯಾವುದೇ ರೀತಿ ಊರುಗಳಿಗೆ ಓಡಾಡೋದಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಇದಾಗಿದೆ. ಸೊ ಹಾಗಾಗಿ ಇಲಾಖೆಯವರು ನಾವು ನಿಂತ್ಕೊಂಡು ಆ ಕುಟುಂಬಗಳಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆ ಇದ್ದು ಅಟೆಂಡ್ ಮಾಡ್ತೀವಿ ಮತ್ತು ಇಮಿಡಿಯೇಟಾಗಿ ರಸ್ತೆ ಸರಿಪಡಿಸೋದಕ್ಕೂ ಕೂಡ ನಾವು ಕ್ರಮ ವಹಿಸ್ತೀವಿ. ನಮ್ಮ ಗಮನಕ್ಕೆ ಬಂದಿದೆ, ಈಗ ಭೇಟಿ ಮಾಡಿದ್ದೀವಿ, ಗೊತ್ತಾಗಿದೆ 8 ಕುಟುಂಬಗಳಿಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಬೇರೆ ಕಡೆಯಿಂದ ಓಡಾಡೋದಕ್ಕೆ ಅಥವಾ ಆಸ್ಪತ್ರೆಗೆ ಮತ್ತೊಂದು ಓಡಾಡೋದಕ್ಕೆ ಅವ್ರಿಗೆ ಬೇರೆ ಕಡೆ ಅವಕಾಶ ಇಲ್ಲ ಅಂತ ಗೊತ್ತಾಗಿದೆ. ಸೊ ನಾವು ಇಂಜಿನಿಯರ್ ಹತ್ರ ಮಾತಾಡಿದ್ದೀನಿ. ಈಗ ಇಮಿಡಿಯೇಟಾಗಿ ಬಂದು ಸಂಜೆ ಒಳಗಡೆ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಗ್ರಾಮ ಲೆಕ್ಕಾಧಿಕಾರಿ ಭಾನುಪ್ರಕಾಶ್, ಜಗದೀಶ್, PDO ಸುರೇಶ್ ಹಾಜರಿದ್ದರು. ಕಳೆದ ಕೆಲ ದಿನಗಳಿಂದ ಒಂದೇ ಸಮನೆ ಸುರಿಯುತ್ತಿರುವ ನಿರಂತರ ಮಳೆಗೆ ಗೇಗರಬಳ್ಳಿ ಗ್ರಾಮದಲ್ಲಿ ಹಾದು ಹೋಗಿರುವ ವಾಟೆಹೊಳೆ ನಾಲೆ ಏರಿ ಕುಸಿದಿದ್ದು ಜೋಳ ಹಾಗೂ ಶುಂಠಿ ಅಡಿಕೆ ತೋಟಕ್ಕೆ ನೀರು ಹರಿದು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಳೆದ 3-4 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಕುಸಿದು ಬಿದ್ದಿದ್ದ ನಾಲೆ ಏರಿಯನ್ನು ವಾಟೆಹೊಳೆ ಇಲಾಖೆಯವರೇ ಕಾಂಕ್ರೀಟ್ ಹಾಕಿ ಸರಿಪಡಿಸಿದರು. ಆದರೆ ಈಗ ಸುರಿಯುತ್ತಿರುವ ಮಳೆಗೆ ನಾಲೆ ತುಂಬಾ ನೀರು ಹರಿಯುತ್ತಿದ್ದು ನೀರಿನ ಒತ್ತಡ ಹೆಚ್ಚಾಗಿ ಭೂಮಿಯ ಶಿಥಿಲತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾಲೆ ಕುಸಿದು ಬಿದ್ದಿದೆ. ವಾಟೆಹೊಳೆ ನಾಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದರೆ ಇಂಥ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಗ್ರಾಮದ ರೈತರ ಮಾತಾಗಿದೆ. ಚಿಪ್ಪಿನಕಟ್ಟಿಯ ಟಿಪ್ಪು ನಗರ 2ನೇ ಕ್ರಾಸ್ನ ನಿವಾಸಿ ಮೊಹಮ್ಮದ್ ವಾಹಿದ್ ಹಾಗೂ ಜಹೀರಾಬಾನ ದಂಪತಿಯ ಹಂಚಿನ ಮನೆ ಕಳೆದ ಕೆಲವು ದಿನಗಳಿಂದ ಸುರಿದಿರುವ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಹಾನಿಗೊಳಗಾಗಿದ್ದು ಮನೆಯ ಗೋಡೆಗಳೆಲ್ಲ ಬಿರುಕು ಬಿಟ್ಟು ಯಾವುದೇ ಸಮಯದಲ್ಲಾದರೂ ಬೀಳುವ ಪರಿಸ್ಥಿತಿಯಲ್ಲಿದೆ. 54 ವರ್ಷ ವಯಸ್ಸಿನ ಮೊಹಮ್ಮದ್ ವಾಹಿದ್ ಆಟೋ ಚಾಲನೆ ಮಾಡಿ ಜೀವನ ನಿರ್ವಹಣೆ ನಡೆಸುತ್ತಿದ್ದು ಇದೊಬ್ಬ ಮಗ ಅಕಾಲಿಕ ಮರಣ ಹೊಂದಿರುವ ಕಾರಣ ಮೊಮ್ಮಗನನ್ನು ಸಾಕುವ ಜವಾಬ್ದಾರಿಯೂ ಕೂಡ ಇವರ ಮೇಲಿದೆ. ವಾಸದ ಮನೆಯು ಬೀಳುವ ಸ್ಥಿತಿಯಲ್ಲಿ ಇರುವುದರಿಂದ ಇವರಿಗೆ ಎಲ್ಲಿಗೆ ಹೋಗುವುದು ಎಂದು ದಿಕ್ಕು ತೋಚದಂತಾಗಿದೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಗರಸಭೆ ಅಧಿಕಾರಿಗಳು ಕೂಡಲೇ ಮನೆ ಖಾಲಿ ಮಾಡುವಂತೆ ತಿಳಿಸಿದ್ದಾರೆ. ಬೇರೆ ಮನೆ ಬಾಡಿಗೆಗೆ ಪಡೆಯಲು ಅಶಕ್ತರಾಗಿರುವ ಇವರು ಈಗ ಏನೂ ಮಾಡಲು ತೋಚದೆ ಕಂಗೆಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡಲೇ ಇತ್ತ ಗಮನ ಹರಿಸಿ ಇವರಿಗೆ ಏನಾದರೂ ಪರಿಹಾರ ಕಲ್ಪಿಸಿಕೊಡುವುದೇ ಕಾದು ನೋಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ತಗ್ಗದ ಮಳೆಯ ಅಬ್ಬರ, ಜನಜೀವನ ಅಸ್ತವ್ಯಸ್ತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಎಸ್ಪಿ ಪ್ರತಿಭಟನೆ. ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಮತ್ತು ವಿಪರೀತ ಮಳೆಯ ನಡುವೆ ಕಾಡಾನೆಗಳ ಹಾವಳಿಗೆ ತತ್ತರಿಸಿದ ರೈತರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.